ನೋಡಿ, ಪಾಕಿಸ್ತಾನದ ಮತ್ತೊಂದು ಮಹಾ ದುಷ್ಕೃತ್ಯ ಬಯಲಾಗ್ತಾ ಇದೆ ಇದೀಗ. ನೋಡಿ, ಪಾಕಿಸ್ತಾನ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಅನ್ನೋದಕ್ಕೆ ನಾವೇನು ಹೇಳಬೇಕಾಗಿಲ್ಲ. ಸಾಕಷ್ಟು ವಿಚಾರಗಳು ಕೂಡ ಗೊತ್ತಿರುವಂತದ್ದು. ಬಿಎಸ್ಎಫ್ ಯೋಧ ಪಿಕೆ ಶಾ ಬಂಧನದ ವೇಳೆ ಆಗಿದ್ದೇನು? ಭಾರತೀಯ ಸೇನೆಯ ಸೀಕ್ರೆಟ್ ಕಲೆ ಹಾಕೋದಕ್ಕೆ ಪಾಕ್ ತಂತ್ರವನ್ನ ಎಣೆದಿತ್ತಂತೆ. ಪಿಕೆ ಶಾ ಬಳಿಯಿಂದ ಮಾಹಿತಿಯನ್ನ ಹೊರ ಹಾಕಿಸೋದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡಲಾಗಿತ್ತು. ಬಿಎಸ್ಎಫ್ ಯೋಧನಿಗೆ ಟಾರ್ಚರ್ ಅನ್ನ ಕೊಟ್ಟಿದೆ ಪಾಕ್. ಆದ್ರೆ ಸೇನೆಯ ಯಾವುದೇ ಮಾಹಿತಿಯನ್ನ ಹೇಳಿಲ್ಲ ಪಿಕೆ ಶಾ ಅವರು. ನೋಡಿ, ಪೂರ್ಣಂ ಕುಮಾರ್ ಶಾ ಅವರನ್ನ ನಿನ್ನೆ ಬೆಳಗ್ಗೆ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿತ್ತು. ಹಸ್ತಾಂತರ ಮಾಡಿ ಆದ ನಂತರ ಸೇನೆಯ ಅಧಿಕಾರಿಗಳು ಅವರ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ಆಡಿದ್ರು. ಆ ಮಾತುಕತೆ ಆಡುವಂತಹ ಸಂದರ್ಭದಲ್ಲಿ ಶಾ ಅವರು ಒಂದಷ್ಟು ವಿಚಾರಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ ನಮ್ಮ ಸೇನೆಯ ಬಳಿ ಅನ್ನೋದು ಗೊತ್ತಾಗ್ತಾ ಇದೆ. ಶಾ ಬಂಧನದ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಮತ್ತೆ ಯಾವ ರೀತಿಯಾಗಿ ಅವರನ್ನ ಬಂಧನ ಮಾಡಲಾಯ್ತು, ಮತ್ತೆ ಅವರಿಗೆ ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಕೊಡ್ತು ಪಾಕಿಸ್ತಾನ, ಮತ್ತೆ ಪಾಕಿಸ್ತಾನದ ಸೇನೆ ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಕೊಡ್ತು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನೋಡಿ, ನಮ್ಮ ಭಾರತೀಯ ಸೇನೆ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ, ಮತ್ತೆ ಯಾವ ರೀತಿಯಾಗಿ ಸ್ಕೆಚ್ಗಳನ್ನ ಹಾಕೊಳ್ಳಾಗ್ತಾ ಇದೆ, ಮತ್ತೆ ಯಾವ್ಯಾವ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದ್ರ ಕುರಿತು ಪ್ರತಿಯೊಬ್ಬ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಕೆಲವೊಂದು ಹಿಂಟ್ಗಳನ್ನು ಕೂಡ ಬಿಟ್ಕೊಟ್ಟಿರ್ತಾರೆ. ಸೊ ಈಗ ಏನಾಗಿದೆ ಅಂತಂದ್ರೆ, ಯಾವಾಗ ಇವರು ವಶಕ್ಕೆ ಪಡೆದುಕೊಂಡಿದ್ರಲ್ಲ, ಅಂದ್ರೆ ಆಕಸ್ಮಿಕವಾಗಿ ಗಡಿ ದಾಟಿ ಪಾಕ್ನಿಂದ ಬಂಧನಕ್ಕೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಏನ್ ಪ್ಲಾನ್ ಮಾಡ್ತಾ ಇದೆ, ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಾ ಇದೆ, ಮತ್ತೆ ಅದರ ಜೊತೆಗೆ ಏನೆಲ್ಲ ಕ್ಷಿಪಣಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಕುರಿತು, ಮತ್ತೆ ಒಳಗೆ ಯಾವ ರೀತಿಯಾಗಿ ಕಾರ್ಯಾಚರಣೆಗಳನ್ನ ನಡೆಸಲಾಗ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಪಾಕಿಸ್ತಾನದ ಸೇನೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ. ಆದ್ರೆ ಯಾವುದೇ ಒಂದು ವಿಚಾರವನ್ನ ಕೂಡ ಬಾಯಿ ಬಿಟ್ಟಿಲ್ಲ ಪಿಕೆ ಶಾ ಅವರು. ನೋಡಿ, ನಿಜಕ್ಕೂ ನಾವು ಎಷ್ಟೋ ಕೇಸ್ಗಳನ್ನ ನೋಡಿದ್ದೀವಿ, ಮತ್ತೆ ಸಾಕಷ್ಟು ಅಂದ್ರೆ ಕೇಳಿದ್ದೀವಿ, ನಾವು ಈ ಹಿಂದೆಯಿಂದಲೂ ಕೂಡ ಕೇಳ್ಕೊಂಡು ಬಂದಿದ್ದೀವಿ, ಮತ್ತೆ ಒಂದಷ್ಟು ಸಿನಿಮಾಗಳನ್ನ ಕೂಡ ನಾವು ನೋಡಿದ್ದೇವೆ. ಕೆಲವರು ತಮ್ಮ ಜೀವವನ್ನ ಉಳಿಸ್ಕೊಳ್ಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಏನ್ ಮಾಡ್ತಾ ಇದೆ, ಏನ್ ಟಾರ್ಗೆಟ್ ಇಟ್ಕೊಂಡಿದೆ ಅನ್ನೋದ್ರ ಕುರಿತು ಬಾಯ್ ಬಿಟ್ಬಿಡ್ತಾರೆ. ನಾನು ಬದುಕಿದ್ರೆ ಸಾಕು, ನನ್ನನ್ನ ಪಾಕಿಸ್ತಾನ ಸೇನೆ ಬಿಟ್ಟು ಕಳಿಸಿದ್ರೆ ಸಾಕು ಅಂತ ಆ ಒಂದು ಮನಸ್ಥಿತಿಗೆ ತಲುಪಿರ್ತಾರೆ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಟಾರ್ಚರ್ ಅನ್ನ ಕೂಡ ಕೊಡ್ಲಾಗಿರುತ್ತೆ. ಮತ್ತೆ ಅವ್ರು ಕೊಡುವಂತಹ ಟಾರ್ಚರ್ಗಳಿದೆಯಲ್ಲ, ನಿಜಕ್ಕೂ ಅದೊಂಥರ ನರಕ ಅಂತ ಕೂಡ ಬಣ್ಣಿಸಲಾಗುತ್ತೆ. ಸೊ ಹಾಗಾಗಿ ಪಿಕೆ ಅವರಿಗೆ ಎಷ್ಟೇ ರೀತಿಯಾದಂತಹ ಟಾರ್ಚರ್ ಕೊಟ್ಟರು, ಯಾವುದೇ ರೀತಿಯಾದಂತಹ ಟಾರ್ಚರ್ ಕೊಟ್ಟರೂ ಸಹ ಯಾವುದೇ ಒಂದು ಮಾಹಿತಿಯನ್ನ ಸೋರಿಕೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಿಜಕ್ಕೂ ಆತ ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಕ್ಕೂ ಸಾರ್ಥಕತೆ ಈ ಸಂದರ್ಭದಲ್ಲಿ ಅಂತ ಹೇಳೋದಕ್ಕೆ ಬಯಸ್ಬೋದು. ಯಾಕೆಂತಂದ್ರೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅವ್ರು ಕೊಡುವಂತಹ ಟಾರ್ಚರ್ಗಳು ನಿಜಕ್ಕೂ ಅವ್ರಿಗೆ ಯಾವ ರೀತಿಯಾಗಿ ಹೊಡಿತಾರೆ, ಮತ್ತೆ ಬಿಸಿನೀರಿನಿಂದ ಅವ್ರಿಗೆ ಮುಖಕ್ಕೆ ನೀರನ್ನು ಎರಚುವಂತಹ ಕೆಲಸವನ್ನ ಮಾಡ್ತಾರೆ, ತುಂಬಾ ಟಾರ್ಚರನ್ನು ಕೊಡ್ತಾರೆ. ನಿನ್ನನ್ನು ಬಿಟ್ಟು ಕಳಿಸ್ತೀವಿ, ಮತ್ತೆ ನಿಮ್ಮ ಹೆಂಡತಿ ಮಕ್ಕಳನ್ನು ಕೂಡ ಪೋಷಣೆ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಅವ್ರ ಮುಂದೆ ಮಾತನಾಡಿದಂತಹ ಸಂದರ್ಭದಲ್ಲಿ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಕೆಲವರು ಬಾಯಿ ಬಿಡಬಹುದು. ಬಟ್ ಆದ್ರೆ ನಿಜವಾದ ಸೈನಿಕ ಮತ್ತೆ ನಿಜವಾಗ್ಲೂ ದೇಶ ಪ್ರೇಮ ಇದ್ದವರು ಯಾರೂ ಕೂಡ ಭಾರತೀಯ ಸೇನೆಯ ಕಾರ್ಯಾಚರಣೆ ಮತ್ತೆ ಯಾವ ರೀತಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದರ ಕುರಿತು ಯಾರೂ ಕೂಡ ಮಾಹಿತಿಯನ್ನ ಕೊಡೋದಿಲ್ಲ. ಅದೇ ರೀತಿಯಾಗಿ ಪಿಕೆ ಶಾ ಅವರು ಕೂಡ ಸೇನೆಯ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ.